ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡಬಹುದು. ಹಾಗೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ನೋಡಬೇಕಾಗತ್ತೆ. ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಮುಖ್ಯವಾಗಿ ಅನ್ನೋದಾದ್ರೆ, ನೋಡಿ ಬರುವಂತಹ ತಿಂಗಳಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ನಿಮ್ಮ ಪ್ಲಾನಿಂಗ್ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾ ಇರುತ್ತೆ. ನೀವು ಹಾಕಿದಂತಹ ಕೆಲಸ ಕಾರ್ಯಗಳ ಮೇಲೆ ಹೆಚ್ಚಿನ ಪ್ರಭಾವನ ಬೀರುತ್ತೆ. ಇದರ ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮ್ಮ ರೋಮ್ಯಾನ್ಸ್ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀರುತ್ತೆ. ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಭಾವ ಬೀರುವಂತಹ ತಿಂಗಳಾಗಿರುತ್ತೆ. ಜೊತೆಗೆ ರೋಗ, ಋಣ, ರುಜಿನಗಳು ಮತ್ತೆ ಕೆಲವೊಂದು ಆಕಸ್ಮಿಕವಾದಂತಹ ಘಟನೆಗಳನ್ನು ಕೂಡ ನೋಡುವಂತಹ ತಿಂಗಳಾಗಿರುತ್ತೆ. ಸೊ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳನ್ನ ರಹಸ್ಯ ಕಾರ್ಯಗಳಿಂದ ಈ ಕೆಲಸ ಸಾಧನೆ ಮಾಡಿಸಿಕೊಳ್ಳುವಂತಹ ಮಾನಸಿಕ ಸ್ಥಿತಿ, ಅನುಮಾನಾಸ್ಪದವಾದಂತಹ ಒಂದು ಮಾನಸಿಕ ಸ್ಥಿತಿ, ಯಾವುದು ಕೂಡ ಅಷ್ಟೊಂದು ಈಸಿಯಾಗಿ ನೀವು ಯಾರನ್ನು ನಂಬದೇ ಇರುವಂತಹ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಸ್ವಯಂ ಕೃತ್ಯ ಅಪರಾಧ, ನೀವೇ ಸಮಸ್ಯೆಗಳನ್ನ ಮಾಡಿ ನೀವೇ ತಪ್ಪನ್ನ ಒಪ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಮಂಗಳ ವಕ್ರಿಯಾಗಿ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಶತ್ರುಗಳು ನಿಮ್ಮ ಮೇಲೆ ಒಂದು ಹತೋಟಿ ಆಗಿರ್ಬೋದು ಹಾಗೆ ಸಾಧಿಸಕ್ಕೆ ನಿಂತಿರ್ತಾರೆ. ಹಾಗಾಗಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದರೆ ಕುಟಿಲ ಬುದ್ಧಿ ಆಗಿರ್ಬೋದು, ನಿಮ್ಮ ಒಂದು ಹಿಂದಿನ ಎಕ್ಸ್ಪೀರಿಯನ್ಸ್ ಅನ್ನ ಬಳಕೆ ಮಾಡಿಕೊಂಡು ಅದರಲ್ಲಿ ಜಯ ಸಾಧಿಸುವಂತಹ ಸಾಮರ್ಥ್ಯ ಇದೆ. ಶುಕ್ರ ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿ ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ಸಪೋರ್ಟ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕುಟಿಲ ಬುದ್ಧಿಯನ್ನ ಯೂಸ್ ಮಾಡಬೇಕು ಈ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು. ಜೊತೆಗೆ ಹಣಕಾಸಿನ ಸ್ಥಿತಿ ನೋಡಿ. ಹಣಕಾಸಿನ ಸ್ಥಿತಿ ಆದಾಯ ಏನು ಆಕಸ್ಮಿಕ ಲಾಭವನ್ನು ನೋಡ್ಬೋದು, ಅನಿರೀಕ್ಷಿತ ಲಾಭವನ್ನು ನೋಡ್ಬೋದು. ಹಿಂದೆ ಮಾಡಿದಂತ ಹೂಡಿಕೆಯಿಂದ ಅದು ಆದಾಯ ಬರ್ತಿರುತ್ತೆ. ಆದರೆ ಆದಾಯ ಜೊತೆಗೆ ದುಡ್ಡಿನ ಸೋರಿಕೆ ಆಗ್ತಾ ಇರುತ್ತೆ. ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲ ಮಿಸ್‌ಯೂಸ್ ಆಗ್ತಿರುತ್ತೆ. ನಿಮಗೆ ಬರುವಂತಹ ದುಡ್ಡು ವಿಳಂಬದಿಂದ ಕೈ ಸೇರೋದಾಗಿರ್ಬೋದು, ಇಲ್ಲಾಂದ್ರೆ ಮಿಸ್‌ಪ್ಲೇಸ್ ಆಗೋದಾಗಿರ್ಬೋದು, ದುಡ್ಡು ಕಾಸನ್ನ ಕಳ್ಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಆದಾಯ ಚೆನ್ನಾಗಿರುತ್ತೆ. ಆದರೆ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಮೋಸ ಮತ್ತೆ ವಂಚನೆಗೆ ಈಡಾಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಗಮನ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಮಿಸ್‌ಪ್ಲೇಸ್ ಆಗೋದಾಗಿರ್ಬೋದು, ಕಳೆದುಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡಬೇಕಾಗತ್ತೆ. ಜೊತೆಗೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನ ತಪ್ಪನ್ನು ನಡೆಯುವಂತಹ ಸಾಧ್ಯತೆ, ನಿಮ್ಮನ್ನ ನಂಬಿಸಿ ಮೋಸ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಜನರಲ್ಲಿರುತ್ತೆ. ನಿಮ್ಮ ಜೊತೆ ವ್ಯವಹಾರ ಮಾಡಿದವರಿರುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಬೇಕು. ಯಾವುದೇ ರೀತಿಯ ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಂಬಿಕೆಯ ಮೇಲೆ ನೀವು ಯಾವುದೋ ಒಂದು ವ್ಯವಹಾರ ಮಾಡೋದಾಗಿರ್ಬೋದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಎಲ್ಲವನ್ನೂ ಕೂಡ ಬರವಣಿಗೆ ಮುಖಾಂತರ ಆಗಿರ್ಬೋದು, ಅಗ್ರಿಮೆಂಟ್ ಮುಖಾಂತರನೇ ಮಾಡ್ಕೊಳ್ಳೋದು ಸೂಕ್ತ. ಮತ್ತೆ ರಿಜಿಸ್ಟರ್ಡ್ ಲೀಗಲ್ ಆಗಬೇಕು. ಆತುರದಲ್ಲಿ ಯಾವುದೇ ನಿರ್ಧಾರವನ್ನ ಮಾಡಬೇಡಿ. ಜೊತೆಗೆ ನೋಡಿ ನಿಮ್ಮ ಒಂದು ಹೊಸ ಯೋಜನೆಗಳಾಗಿರ್ಬೋದು, ಹೊಸ ಕೆಲಸ ಕಾರ್ಯಗಳಾಗಿರ್ಬೋದು, ಅದರಲ್ಲಿ ಪ್ರಗತಿಯನ್ನು ಕೂಡ ನೋಡ್ತೀರಾ, ಕೆಲವೊಂದು ಸಕ್ಸಸ್ ಅನ್ನು ಮಾಡ್ತೀರಾ. ಆದರೆ ಹೆಚ್ಚಿನ ಒತ್ತಡ, ಶ್ರಮ ಜಾಸ್ತಿ ಇರುತ್ತೆ. ಜೊತೆಗೆ ಈ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಸಹೋದ್ಯೋಗಿಗಳ ಸಹಕಾರದ ಕೊರತೆ ನೋಡುವಂತಹ ಸಾಧ್ಯತೆ ಕೂಡ ಈ ಬರುವಂತಹ ತಿಂಗಳಿದೆ. ನಿಮ್ಮ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡುವಂತಹ ಒಂದು ತಿಂಗಳಾಗಿರುತ್ತೆ. ಮನೆಯ ಅಲಂಕಾರ ಮಾಡೋದಾಗಿರ್ಬೋದು, ಮನೆ ಬದಲಾವಣೆ ಮಾಡೋದಾಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಮನೆ ಕಟ್ಟಕ್ಕೆ ಆರಂಭ ಮಾಡೋದಾಗಿರ್ಬೋದು, ಹೂಡಿಕೆ ಮಾಡುವಂಥದ್ದಾಗಿರ್ಬೋದು, ವಾಹನಗಳನ್ನ ಖರೀದಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಕೊನೆ ಪಕ್ಷ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನಾದರೂ ತಗೊಳ್ಳುವಂತಹ ಯೋಚನೆ, ಆಲೋಚನೆ ನಿಮ್ಮಲ್ಲಿ ಮೂಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ಉತ್ತಮವಾದಿದೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಮತ್ತೆ ಬದಲಾವಣೆಯನ್ನ ನೋಡ್ಬೋದು. ನಿಮ್ಮಲ್ಲಿ ರೊಮ್ಯಾನ್ಸ್ ಆಗಿರ್ಬೋದು, ಆಕಸ್ಮಿಕವಾದಂತಹ ಒಂದು ರಿಲೇಶನ್‌ಶಿಪ್ ಅಲ್ಲಿ ಬೀಳುವಂತಹ ಸಾಧ್ಯತೆ, ನಿಮ್ಮನ್ನೇ ಪ್ರೀತಿ ಹುಡುಕಿಕೊಂಡು ಬರುವಂಥದ್ದಿರುತ್ತೆ. ಆದರೆ ರಾಹು ಮತ್ತು ಶುಕ್ರ ಜೊತೆಗಿರೋದ್ರಿಂದ ಅನ್ಯ ಧರ್ಮ ಆಗಿರ್ಬೋದು, ಬೇರೆ ಇಂಟರ್ ಕ್ಯಾಸ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಆಕಸ್ಮಿಕವಾಗಿ ನೀವು ಕೆಲಸ ಮಾಡೋ ಕಡೆಗೆ ಪರಿಚಯ ಆಗುವಂಥ ವ್ಯಕ್ತಿಗಳಾಗಿರ್ಬೋದು. ಆದರೆ ಈ ಸಂಬಂಧ ರಹಸ್ಯವಾಗಿ ಇರುವಂತಹ ಸಾಧ್ಯತೆ ಇರುತ್ತೆ. ತಾತ್ಕಾಲಿಕವಾಗಿ ಈ ಸಂಬಂಧ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನೇ ಇರಬೇಕಾಗುತ್ತೆ. ಜೊತೆಗೆ ಈ ಸಂಬಂಧದ ವಿಚಾರವಾಗಿ ಕೆಲವೊಂದು ನಿಮ್ಮ ಒಂದು ಗೌರವ ಮತ್ತೆ ನಿಮ್ಮ ಒಂದು ವಿಷಯಗಳು ಆಚೆಗೆ ಬರುವಂತಹ ಸಾಧ್ಯತೆ ಇರುತ್ತೆ. ರಹಸ್ಯ ವಿಷಯಗಳು ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆ. ಅದರಿಂದಾಗಿ ನಿಮ್ಮ ಗೌರವ ಆಗಿರ್ಬೋದು, ನಿಮ್ಮ ಮಾನಕ್ಕೆ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಕೂಡ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ ತಿಂಗಳಿದೆ. ಅಧಿಕವಾದಂತಹ ಒತ್ತಡ, ಕೆಲಸದ ಒತ್ತಡ, ಪೈಪೋಟಿ ಮತ್ತೆ ಯಾರು ಜಾಬ್ ಅಲ್ಲಿ ಇರ್ತಾರೋ
ಅಂಥವರಿಗೆ ಸ್ವಲ್ಪ ಮಾನಸಿಕ ಒತ್ತಡವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಅತಿಯಾದಂತಹ ಕೆಲಸ, ಸಡನ್ ಆಗಿ ಇವರು ಉದ್ಯೋಗದಲ್ಲಿ ಪರಿವರ್ತನೆ ಆಗಿರ್ಬೋದು, ಬದಲಾವಣೆ ಮಾಡಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ಇಲ್ಲಾಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಕೆಲಸದ ಒತ್ತಡವಂತೂ ಇರುತ್ತೆ. ಆದರೆ ಯಾವುದೇ ರೀತಿಯ ಹೊಸ ನಿರ್ಧಾರಗಳಾಗಿರ್ಬೋದು, ಹೊಸ ಉದ್ಯೋಗದಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳಾಗಿರ್ಬೋದು, ಪತಿ ಪತ್ನಿಯ ಬಾಂಧವ್ಯದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ಸಂಬಂಧಗಳು ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ವೈಮನಸ್ಸು, ಮನಸ್ತಾಪಗಳಿದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವಂತಹ ಯೋಗ, ಅವಕಾಶಗಳು ಕೂಡನು ಇದೆ. ದೂರದ ಪ್ರಯಾಣಗಳನ್ನ ಮಾಡುವಂಥದ್ದಾಗಿರ್ಬೋದು, ಮಿತ್ರರ ಜೊತೆಗೆ ಹೊರಗಡೆ ಹೋಗುವಂಥದ್ದಾಗಿರ್ಬೋದು, ಇವೆಲ್ಲ ಅವಕಾಶಗಳು ಕೂಡನು ಈ ಬರುವಂತಹ ತಿಂಗಳಲ್ಲಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರು ನಿರೀಕ್ಷೆ ಮಾಡುವಂಥದ್ದಿದೆ. ಮಂಗಳ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ವೈಯಕ್ತಿಕವಾದಂತಹ ಒಂದು ವ್ಯಕ್ತಿತ್ವ, ರಹಸ್ಯ ಕಾರ್ಯಗಳಿಂದ ಲಾಭವನ್ನ ಮಾಡುವಂಥದ್ದು ಇರುತ್ತೆ. ಆದರೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನ ತಗೊಂಡು, ಬೇರೆಯವರ ಜವಾಬ್ದಾರಿ ಸ್ವಲ್ಪ ಯೋಚನೆಯಿಂದ ಹೊರಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆಯವರು ಮಾಡಿದ ತಪ್ಪಿಗೆ ನೀವೇ ತಲೆದಂಡವನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇನ್ಶೂರ್ಡ್ ಆಗಿರ್ಬೇಕು. ಮುಖ್ಯವಾಗಿ ಬರುವಂತಹ ತಿಂಗಳು ಗಮನಿಸಬೇಕಾಗಿದ್ದು ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಆಕಸ್ಮಿಕವಾದಂತಹ ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಹಳೆ ರೋಗಗಳು ಮತ್ತೆ ಉಲ್ಬಣಗಳಾಗುವಂಥದ್ದಾಗಿರ್ಬೋದು, ರಕ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅಲರ್ಜಿ ಆಗಿರ್ಬೋದು, ರೆಸ್ಪಿರೇಟರಿ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಚೆಸ್ಟ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇವೆಲ್ಲವೂ ನೋಡುವಂತಹ ಸಾಧ್ಯತೆ ಇರುತ್ತೆ. ಬ್ಲಡ್ ಪ್ರೆಷರ್‌ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಏರಿಳಿತವನ್ನು ನೋಡುತ್ತಿರುತ್ತೆ. ಹಾಗಾಗಿ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ನಿಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆನೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರುವಂತಹ ತಿಂಗಳಲ್ಲಿ ಕೊಡಬೇಕು. ನೀವೇನೋ ಅಂದುಕೊಂಡಿರ್ತೀರಾ ಈ ಬರುವಂತಹ ತಿಂಗಳಲ್ಲಿ ಬೇರೆಯವರ ವಿಚಾರದಿಂದಾಗಿ ನಿಮ್ಮ ಒಂದು ಗೌರವಕ್ಕೆ ತೊಂದರೆ ತಾಪತ್ರೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹೊಸ ವ್ಯವಹಾರಗಳ ಅವಕಾಶ ಅಪಾರ್ಚುನಿಟಿ ಬರುತ್ತೆ. ಆದರೆ ಅದರಿಂದ ನಿಮಗೆ ಲಾಭ ಆಗುತ್ತೋ ಇಲ್ಲ ಅನ್ನುವಂತಹ ಒಂದು ಸ್ಥಿರವಾದಂತಹ ನಿರ್ಧಾರ ತಗೊಳ್ಳೋದ್ರಲ್ಲಿ ತೊಂದರೆಗಳಾಗ್ತಿರುತ್ತೆ. ಹಾಗಾಗಿ ನಿಮ್ ಕ್ಲಾರಿಟಿ ಆಫ್ ಮೈಂಡ್ ಇರೋದಿಲ್ಲ ಈ ಬರುವಂತಹ ತಿಂಗಳಲ್ಲಿ. ಸಾಧ್ಯವಾದರೆ ನಿಮ್ಮ ಒಂದು ಇರುವಂತಹ ವ್ಯವಹಾರನ್ನೇ ಮಾಡಿ, ಹೊಸ ಕಾರ್ಯ, ಹೊಸ ವ್ಯವಹಾರಕ್ಕೆ ಯಾವುದೇ ರೀತಿಯ ಇನಿಷಿಯೇಟಿವ್ ಕೈಯಲ್ಲಿ ತಗೋಬೇಡಿ. ಅದನ್ನ ಮುಂದಿನ ತಿಂಗಳಲ್ಲಿ ಬರುವಂತಹ ದಿನಗಳಲ್ಲಿ ಅವಕಾಶ, ಅನುಕೂಲಗಳು ಮತ್ತೆ ಒದಗಿ ಬರುವಂತಹ ಅವಕಾಶಗಳಿದೆ. ಜೊತೆಗೆ ನಿಮಗೆ ಲಾಭದ ಮತ್ತೆ ಸಮಾಜದಿಂದ ಲಾಭ, ಕುಟುಂಬದಿಂದ ಲಾಭ ಮತ್ತೆ ನಿಮ್ಮ ಸಹೋದ್ಯೋಗಿಗಳ ಕೂಡನು ಕೆಲವರು ಉತ್ತಮವಾದಂತಹ ಅನುಕೂಲ ಕೂಡನು ಮಾಡಿಕೊಡ್ತಾರೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಕೂಡ ಆಗುವಂತಹ ಅವಕಾಶ, ಯೋಗಗಳು ಕೂಡ ಇದೆ. ಜೊತೆಗೆ ಡಿಸ್ಪ್ಯೂಟ್ಸು ಮತ್ತೆ ಆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೀವು ಈ ಬರುವಂತಹ ತಿಂಗಳಲ್ಲಿ ಬಗೆಹರಿಯೋದಿಲ್ಲ. ಎದುರಿನ ವ್ಯಕ್ತಿನೂ ಕೂಡ ಪೈಪೋಟಿ, ಜಿದ್ದಾಜಿದ್ದಿ ಬರುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ಆ ಸಂಬಂಧಪಟ್ಟಂತ ವಿಚಾರಗಳಿಂದ ದೂರ ಇದ್ದಷ್ಟು ನಿಮಗೆ ಉತ್ತಮವಾದಂತಹ ಅನುಕೂಲ ಮತ್ತೆ ಎಲ್ಲ ರೀತಿಯ ಒಂದು ಮಾನಸಿಕ ಒತ್ತಡದಿಂದ ದೂರ ಉಳಿಯುವಂತಹ ಅವಕಾಶಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳು ನಾನಾ ರೀತಿಯ ಬೆಳವಣಿಗೆಗಳು ಕೂಡ ಇದೆ. ಆದರೆ ಕೆಲವೊಂದು ಎಚ್ಚರಿಕೆಯ ನಡಿಗೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರಿಗೆ ಇರಬೇಕಾಗತ್ತೆ. ಏನ್ ಪರಿಹಾರವನ್ನ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಮಂಗಳನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯನಿಗೆ ನೀವು ವಿಭೂತಿ ಅಲಂಕಾರವನ್ನ ಮಾಡಿಸಿ. ಜೊತೆಗೆ ಋಣಮೋಚಕ ಮಂಗಳನ ಸ್ತೋತ್ರವನ್ನ ಪ್ರತಿದಿನ ಪಠಣೆ ಮಾಡಿ, ಮತ್ತೆ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪ್ರತಿದಿನ ಪಠಣೆ ಮಾಡಿ. ಅದರಿಂದ ನಿಮಗೆ ರೋಗ ಮತ್ತೆ ಪೈಪೋಟಿ, ಮೋಸ ಇದರಿಂದ 3ರಿಂದನೂ ದೂರ ಉಳಿಯುವಂತಹ ಸ್ವಲ್ಪ ಅನುಕೂಲ ಅವಕಾಶಗಳಾಗುತ್ತೆ. ಇದರ ಜೊತೆಗೆ ಮಾಡಬೇಕಾದ್ರೆ ನೀವು ಆದಿತ್ಯ ಹೃದಯದ ಪಾರಾಯಣ ಮಾಡಿ. ಪ್ರತಿ ಭಾನುವಾರ ಗೋಧಿ ಕಾಳನ್ನ ದಾನ ಮಾಡಿ, ಮತ್ತೆ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಸೂರ್ಯನಿಗೆ ತಾಮ್ರದ ಲೋಟದಲ್ಲಿ ಜನವನ್ನ ಅರ್ಪಣೆ ಮಾಡಿ. ಪ್ರತಿದಿನ ಬೆಳಗ್ಗೆ ಮಾಡಿ. ತುಂಬಾ ಉತ್ತಮವಾದಂತಹ ಒಂದು ಆರೋಗ್ಯದಲ್ಲಿ ಮತ್ತೆ ಹೆಸರು, ಕೀರ್ತಿ, ಗೌರವದಲ್ಲಿ ಅಭಿವೃದ್ಧಿಯನ್ನು ನೋಡುವುದು. ಹಾಗೆ ಗುರುವಿನ ರತ್ನವನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ಕನಕ ಪುಷ್ಪರಾಗವನ್ನ, ಅದರಿಂದ ನಿಮ್ಮ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ನಿಮ್ಮ ಲಕ್ ಎಲ್ಲ ತುಂಬಾನೇ ಉತ್ತಮವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.